ಈಗಾಗಲೇ ಹಲವಾರು ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ್ಯಕ್ರಿಯೆಗೆ. ಇದೀಗ ಬಿ ಸರೋಜಾದೇವಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಬಿ ಸರೋಜಾದೇವಿ ಅಪ್ರತಿಮ ಕಲಾವಿದೆ, ಅನೇಕ ಭಾಷೆಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ. ಅವರ ನಿಧನ ಕಲಾ ಜಗತ್ತಿಗೆ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ಸೂಚಿಸಿರುವಂಥದ್ದು. ಚಂದನವನದ ಅಭಿನಯ ಶಾರದೆ ಇದೀಗ ನಿಧನವನ್ನ ಹೊಂದಿರುವಂಥದ್ದು. ಶೂನ್ಯದಿಂದ ಬಾನೆತ್ತರಕ್ಕೆ ಸಾಧನೆ ಮಾಡಿದಂತಹ ದೇವಿ ಇಂದು ಕಣ್ಮರೆಯಾಗಿದ್ದಾರೆ. ಕೊನೆ ಉಸಿರನ್ನ ಎಳೆದಿದ್ದಾರೆ. ಸ್ಯಾಂಡಲ್ವುಡ್ನ ಅಭಿನಯ ಸರಸ್ವತಿ ಅಂತ ಕೀರ್ತಿಯನ್ನ ಪಡೆದಂಥವರು, ಬಹುಭಾಷಾ ನಟಿಯಾಗಿದ್ದವರು, ಅಭಿನಯ ಶಾರದೆ ಸರೋಜಾದೇವಿ ನಿಧನವನ್ನ ಹೊಂದಿದ್ದಾರೆ. ಅವರ ನಿಧನ ಇದೀಗ ಕಲಾರಂಗಕ್ಕೆ ಭರಿಸಲಾಗದ ನೋವನ್ನ ತಂದುಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ. ಇಂದು ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನವನ್ನ ಹೊಂದಿರುವಂಥದ್ದು. ಬೆಳಗ್ಗೆ 9 ಗಂಟೆಗೆ ಸಾವನ್ನಪ್ಪಿದ್ದಾರೆ. ಸುಮಾರು 6 ದಶಕಗಳ ಕಾಲ ಚಿತ್ರರಂಗವನ್ನ ಆಳಿದಂಥವರು, ಹಲವಾರು ಭಾಷೆಗಳಲ್ಲಿ ನಟನೆಯನ್ನ ಮಾಡಿ ತಮ್ಮ ಛಾಪನ್ನ ಮೂಡಿಸಿದಂಥವರು. ಇವರ ಒಂದು ಅಭಿನಯಕ್ಕೆ ಹಲವಾರು ರೀತಿಯಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿದ್ದಾವೆ. ಜೀವಮಾನ ಸಾಧನೆಗಾಗಿ ಭಾರತ ಸರ್ಕಾರದಿಂದ 2008ರಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿತ್ತು. ಹೀಗೆ ಹಲವಾರು ರೀತಿಯಾದಂತಹ ಪ್ರಶಸ್ತಿಗಳನ್ನ ನೀಡಲಾಗಿತ್ತು. ಅವರು ಅಪ್ರತಿಮ ಕಲಾವಿದರಾಗಿದ್ರು. ಅನೇಕ ಭಾಷೆಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ಅವರ ನಿಧನ ಇದೀಗ ಕಲಾ ಜಗತ್ತಿಗೆ ನಷ್ಟ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಇದೀಗ ಸಂತಾಪವನ್ನ ಸೂಚಿಸಿರುವಂಥದ್ದು. 1938 ಜನವರಿ 7ರಂದು ಜನಿಸ್ತಾರೆ ಬೆಂಗಳೂರಿನಲ್ಲಿ. ಅವರ ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿ ಆಗಿರ್ತಾರೆ. ಅವರೇ ಇವ್ರಿಗೆ ಪ್ರೇರಣೆ ಆಗುವಂಥದ್ದು. ಡ್ಯಾನ್ಸ್ ಕಲಿಯೋದಕ್ಕೆ ಪ್ರೇರಣೆ ಆಗ್ತಾರೆ. ಅದಾದ ನಂತರ ಚಿತ್ರರಂಗಕ್ಕೆ ಬರ್ತಾರೆ. ಇವರು ತಂದೆಯ ಬೆಂಬಲ ಸಿಕ್ಕಿದ್ರಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡುವಂಥದ್ದು. 1955ರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸರೋಜಾದೇವಿ ಅವರ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದಂಥದ್ದು. ಇದೀಗ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ಸೂಚಿಸಿರುವಂಥದ್ದು.